ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಗಾಳಿ ಎಫೆಕ್ಟ್ ಬಹಳ ಹೆಚ್ಚಾಗ್ಬಿಟ್ಟಿದೆ. ರಾತ್ರಿ ಸುರಿದಂತ ಮಳೆಗೆ ಜಿಲ್ಲೆಯಾದ್ಯಂತ ಅವಾಂತರಗಳು ಸೃಷ್ಟಿಯಾಗಿವೆ. ಗುಂಡ್ಲುಪೇಟೆಯಲ್ಲಿ ಮನೆಗಳಿಗೆ ನುಗ್ಗಿದಂತ ಮಳೆ ನೀರು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಗಾಳಿ ಎಫೆಕ್ಟ್ನಿಂದಾಗಿ ಪಾಪ ಜನರು ನಿದ್ದೆಗೆಟ್ಬಿಟ್ಟಿದ್ದಾರೆ. ರಾತ್ರಿ ಸುರಿದ ಮಳೆಗೆ ಜಿಲ್ಲೆಯಾದ್ಯಂತ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಗುಂಡ್ಲುಪೇಟೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಆ ನೀರನ್ನ ಹೊರಗೆ ಹಾಕೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಜನರಿಗೆ. ಅಣ್ಣೂರು ಕೇರಿ ಗ್ರಾಮದ ಜನರ ನಿದ್ದೆಗೆಡಿಸಿದೆ ಈ ಮಳೆ. ಕೊಳ್ಳೆಗಾಲದಲ್ಲೂ ಕೂಡ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಧರೆಗುರುಳಿದೆ ಬೃಹತ್ ಗಾತ್ರದ ಮರ, 6 ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿವೆ. ಹೀಗೆ ನೆಲ ಕಚ್ಚಿದಂತ ವಿದ್ಯುತ್ ಕಂಬ ಒಂದ್ ಕಡೆ, ಮತ್ತೊಂದು ಕಡೆ ಮರ ನೆಲ ಕಚ್ಚಿದೆ. ಅದೇ ರೀತಿಯಾಗಿ ಮಳೆ ನೀರು ಮನೆ ಸೇರ್ತಾ ಇದೆ. ಹೀಗಾಗಿ ಪಾಪ ಜನರು ನಿದ್ದೆಗೆಡಿಸಿದೆ ಈ ಒಂದು ಮಳೆಯ ಅವಾಂತರಗಳು. ಅಷ್ಟಿಷ್ಟಲ್ಲ, ಮಳೆ ಅವಾಂತರಗಳು ಚಾಮರಾಜನಗರದಲ್ಲಿ ಸುರಿದಂಥ ಭಾರೀ ಮಳೆಗೆ ಗಾಳಿ ಮಳೆಯಿಂದಾಗಿ ಅನೇಕ ಹಾನಿಯುಂಟಾಗಿದೆ. ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ವಿದ್ಯುತ್ ಕಂಬ ಧರೆಗುರುಳಿದೆ. ಅದೇ ರೀತಿಯಾಗಿ ಬೃಹತ್ ಗಾತ್ರದ ಮರವು ಕೂಡ ನೆಲಕಚ್ಚಿದೆ. ಈ ರೀತಿಯಾಗಿ ಅಕಾಲಿಕ ಮಳೆ ಇದು. ಈ ಬೇಸಿಗೆ ಇರುವಂಥ ಸಂದರ್ಭದಲ್ಲೇ ಮಳೆ ಬರ್ತಾ ಇರೋದ್ರಿಂದ ಯಾವಾಗ ಎಲ್ಲಿ ಅನಾಹುತಗಳಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಮಳೆಗಾಲ ಆರಂಭ ಆಗಿಲ್ಲ. ಹಾಗಿದ್ರೂ ಕೂಡ ಈ ಪಶ್ಚಿಮ ಬಂಗಾಳದ ವಾಯುಭಾರ ಕುಸಿತದಿಂದಾಗಿ ಕೆಲವು ರಾಜ್ಯಗಳಲ್ಲಿ ಮಳೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ. ಚಾಮರಾಜನಗರದಲ್ಲೂ ಕೂಡ ಮರ ನೆಲ ಕಚ್ಚಿದೆ, ವಿದ್ಯುತ್ ಕಂಬ ನೆಲ ಕಚ್ಚಿದೆ. ಅಷ್ಟೇ ಅಲ್ಲ, ಮಳೆ ನೀರು ಪಾಪ ಅನೇಕ ಗ್ರಾಮಸ್ಥರ ಮನೆಗಳಿಗೆ ನುಗ್ಗಿಬಿಟ್ಟಿದೆ. ಆ ನೀರನ್ನು ತೋಡಿ ಹಾಕೋದೆ ಅವರಿಗೊಂದು ಕೆಲಸ ಆಗ್ಬಿಟ್ಟಿದೆ.